ಒಬ್ಬ ಜ್ಯೋತಿಷಿಗಳಿದ್ರು. ಅವ್ರು ಜ್ಯೋತಿಷ್ಯ ಹೇಳ್ತಿದ್ರು. ಮಗ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್. ನಾವು ಅವ್ರ ಅಪ್ಪನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಹುಡುಗ ಅವ್ರ ಅಪ್ಪನ ಹತ್ರ ಬಂದ. ಹಿಂಗೆ ಎರಡೂ ಕೈ ಮುಟ್ಟಿಗೆ ಹಿಡ್ಕೊಂಡು ಬಂದು ಅವ್ರ ಅಪ್ಪ ಕೇಳ್ದ, ಯಪ್ಪ ಹಿಂಗೆ ಮುಟ್ಟಿಗೆ ಹಿಡ್ಕೊಂಡು ತೋರಿಸಿದ್ ನನ್ನ ಕೈಯೊಳಗೆ ಏನೈತಿ ಹೇಳು. ಅವ್ರಪ್ಪ ಜ್ಯೋತಿಷ್ಯ ನೋಡಿ ಹೇಳ್ದ, ನಿನ್ನ ಕೈಯೊಳಗೆ ಗುಬ್ಬಿ ಐತಿ ಅಂದ. ಅವಾಗ ಮತ್ತೆ ಸೆಕೆಂಡ್ ಕ್ವಶನ್, ಅದು ಎಡಗೈಯಾಗೈತೋ ಬಲಗೈಯಾಗೈತಿ ಹೇಳು. ಮತ್ತೆ ಜ್ಯೋತಿಷ್ಯ ನೋಡಿ ಅವ್ರಪ್ಪ ಹೇಳ್ದ, ಬಲಗೈಯಾಗೈತಿ. ಅದು ಗುಬ್ಬಿ ಹೆಣ್ಣೈತೋ ಗಂಡೈತೋ ಹೇಳು. ಇಲ್ಲಪ್ಪ ಅದು ಗಂಡೈತಿ ಗುಬ್ಬಿ. ಈಗ ಕೊನೆ ಕ್ವಶನ್, ಇದನ್ನ ನೀವು ಉತ್ತರ ಹೇಳಿದಿ ನಿನ್ ಜ್ಯೋತಿಷ್ಯ ನಡೆಸ್ಬೋದು, ಇಲ್ಲಾಂದ್ರೆ ಸ್ಟಾಪ್ ಮಾಡ್ಬೇಕು ನೀವು. ಈ ಗುಬ್ಬಿ ಐತಲ್ಲ ಕೈಯಾಗ, ಇದು ಜೀವಂತ ಐತೆ ಏನು ಸತ್ತೈತೆ ಹೇಳಂತ. ಅವಾಗ ಅವ್ರ ಅಪ್ಪ ಅಂದ, ಜೀವಂತ ಐತೆ ಅಂತೀನ ಹಿಚ್ಚಿಗೆ ಸಾಯಿ ಬಿಡಿತಾನೆ ಕೈಯಾಗ, ಮತ್ತೆ ಸತ್ತೈತೆ ಅಂತ ಹೇಳ್ತೀನ ಕೈ ಬಿಟ್ಟು ತೋರಿಸ್ತಾನ. ಅದಕ್ಕೆ ಅವ್ರ ಅಪ್ಪ ಚಲೋ ಉತ್ತರ ಹೇಳ್ದ, ಆ ಗುಬ್ಬಿ ಸಾಯುವುದು ಬದುಕುದು ಜ್ಯೋತಿಷ್ಯದೊಳಗಿಲ್ಲ, ನಿನ್ನ ಕೈಯಾಗ ಐತೆ ನೋಡ. ಹಂಗ ನಿನ್ನ ಉನ್ನತಿ ನಿನ್ನ ಅವನತಿ ನಿನ್ನ ಕೈಯೊಳಗಿರ್ತಾವ, ತಾಡೋಲೆಗಳೊಳಗಿರುವುದಿಲ್ಲ. ಒಬ್ಬ ಓಡಿ ಬಂದು ಜ್ಯೋತಿಷ್ಯ ಕೇಳೋರ ಹತ್ರ, 7:30 ಹತ್ತೈತ್ರಿ ನನಗನ್ನ. ಅದು ಏನು 7:30 ಎಲ್ಲಿರ್ತಾವ ಒಮ್ಮೆಲೆ ಭೇಟಿಯಾಗಿಲ್ಲ. 7:30 ಹತ್ತೈತ್ರಿ ಅಂತಂದು ಪೇಪರ್ ಇಟ್ಟು ಕೇಳಿ ನಮ್ದು ಒಂದ್ಸಲ. ಅವ್ರು ಜ್ಯೋತಿಷ್ಯ ಹೇಳೋರು, ನಿಮ್ಮ ಅಪ್ಪನ ಹೆಸರಿದು ಹೋಗಲ್ಲ ಅಂದ್ರು. ಹೌದು. ನಿಮ್ಮ ಅವ್ವನ ಹೆಸರಿದು ಹೋಗಲ್ಲ, ನಿಮ್ಮ ಹೆಣ್ಮಕ್ಳ ಹೆಸರಿದು ಹೋಗಲ್ಲ. ಹೌದು. ನಿನಗಿಬ್ಬರು ಮಕ್ಳದಾರಲ್ಲ, ನಿನ್ನ ಮಕ್ಳ ಹೆಸರಿದು ಹೋಗಲ್ಲ. ಭಾರಿ ನಿಮ್ಗೆ ಹೆಂಗ್ ಗೊತ್ತಾಗ್ತರಿ ಇದೆಲ್ಲ? ಹುಚ್ಚ, ಜ್ಯೋತಿಷ್ಯ ಕೇಳಕ್ ಜಾತಕ ತರ್ಬೇಕು, ರೇಷನ್ ಕಾರ್ಡ್ ತಂದಿರ್ತೀನಿ. ಆ 7:30 ಗನ್ ಹತ್ತಿದ್ದಕ್ಕೆ ಏನು ಜಾತಕ ಒಯ್ಬೇಕು, ರೇಷನ್ ಕಾರ್ಡ್ ಒಯ್ಬೇಕು, BPL ಕಾರ್ಡ್ ಒಯ್ಬೇಕು, ಏನು ಗೊತ್ತಾಗಿದ್ದಿಲ್ಲ. ಯಾರ ಕೈಯೊಳಗಿದೆ ನಮ್ಮ ಉನ್ನತಿ, ನಮ್ಮ ಉನ್ನತಿ? ಇರೋ ಪ್ರದೇಶದೊಳಗೆ ಒಂದು ಹುಡುಗ ಸಾಲಿಗೊಂಡಿತ್ತು. ಹೋಗುವಾಗ ಒಬ್ಬ ಜ್ಯೋತಿಷಿಗಳು ಹುಡುಗನ ಕೈ ನೋಡಿದ್ರು. ನೋಡಿ ಆ ಹುಡುಗ ಹೇಳ್ತಾರೆ, ಈಗ ನಿನ್ನ ಕೈಯಾಗ ಇನ್ನೊಂದು ಗೆರೆ ಇದ್ರ ನೀನು ಸಾಮ್ರಾಟ ಆಗ್ತಿದ್ದೆ. ಒಂದೇ ಶಬ್ದ, ನಿನ್ನ ಕೈಯೊಳಗೆ ಒಂದು ಗೆರೆ ಇದ್ರ ನೀ ಸಾಮ್ರಾಟ ಆಗ್ತಿದ್ದೆ. ಹುಡುಗ ತಡ ಮಾಡ್ಲಿಲ್ಲ, ಕಂಪಾಸ್ ಬಾಕ್ಸ್ ತೆಗಿತು, ಬ್ಲೇಡ್ ತಗೊಂಡು ಕೈ ಕೊರ್ಕೊಂಡು ಖರ್ಚಿಪ್ಲೆ ರಕ್ತ ಒರೆಸಿ ಜ್ಯೋತಿಷಿಗಳ ಕೈಯಾಗ ಕೊಟ್ಟು, ಈಗ ಹೇಳ್ರಿ ಗುರುಗಳೇ, ಯಾವ ಗೆರೆ ನೀವು ಎಲ್ಲಿ ಇರ್ಬೇಕು ಅಂದಿದ್ರಲ್ಲ, ಈಗ ಐತಲ್ಲ, ಈಗ ಹೇಳ್ರಿ, ನಾ ಸಾಮ್ರಾಟನಾಗಬಲ್ಲೇನೆ. ಅವಾಗ ಜ್ಯೋತಿಷಿಗಳೊಂದು ಚಲೋ ಮಾತು ಹೇಳ್ತಾರೆ, ಮಗು ನಿನ್ನಲ್ಲಿ ಎಷ್ಟು ಛಲ ಇತ್ತು ಅಂದ್ರ ಭವಿಷ್ಯ ಅನ್ನೋದು ಅಂಗೈ ಗೆರೆಗಳಲ್ಲ, ಮುಂಗೈ ಬರದೊಳಗೆ ಇರ್ತೈತಿ, ಹೋಗಿ ನೀ ಸಾಮ್ರಾಟ ಆಗ್ತಿ ಅಂತ. ಮುಂದೆ ಅಲಾಕ್ಷಾಂಡ್ರ ಗ್ರೇಟ್, ಅಲಾಕ್ಷಾಂಡ್ರ. ಯಾರ ಉನ್ನತಿ ಯಾರ ಅವನತಿ ಯಾರ ಕೈಯಾಗಿರ್ತಾವ ಹೇಳಿ? ಇದು ಗೊತ್ತಿರ್ಬೇಕಲ್ಲ ನಮಗೆ. ನಮ್ಮ ಉನ್ನತಿ ನಮ್ಮ ಅವನತಿಗಳು ನಮ್ಮ ಕೈಯಾಗಿರ್ತಾವ. ಮನುಷ್ಯ ಯಾರಿಂದ ಸ್ಫೂರ್ತಿ ಪಡೆಯುವುದು? ನಾವು ಹೇಳ್ತೀವಿ ಇಲ್ರಿ, ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಬೇಕು. ಮನುಷ್ಯ ಬೆಳಿಬೇಕಾದ್ರೆ ಮೋಟಿವೇಶನ್ ಬೇಕು. ಅಲ್ಲ, ಸೂರ್ಯ ಬೆಳಗಕತ್ತಾನಲ್ಲ, ಅವ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಯಾನ? ಪ್ರತಿ ದಿವಸ ವಿದೌಟ್ ಫೇಲ್ ಎವ್ರಿ ಡೇ ಮಾರ್ನಿಂಗ್ ಸನ್ ರೈಸಸ್. ಏನು ಯಾರ್ದಾರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗಿದ್ದ ಏನು ಸೂರ್ಯ? ಹಿಮಾಲಯ ಇಷ್ಟು ಸಮಾಧಾನದಿಂದ ಕುಂತೈತೆಲ್ಲ, ಯಾವ್ದಾದ್ರು ಮೆಡಿಟೇಷನ್ ಕೋರ್ಸ್ ಮಾಡಿ ಬಂದು ಕುಂತೈತೇನೆ? ಗಾಳಿ ಇಷ್ಟು ಪ್ರತಿನಿತ್ಯ ಓಡುತ್ತೈತೆಲ್ಲ, ಇನ್ನು ಮ್ಯಾರಥಾನಿಗೆ ಹೋಗಿತ್ತಾನೆ ಯಾವಾಗಾದ್ರೂ? ಹರಿವ ನದಿ ಕೃಷ್ಣೆ ಘಟಪ್ರಭೆ ತುಂಗೆ ಹರಿತಾರಲ್ಲ, ಇಷ್ಟು ಓಡಾಕತ್ತಾರಲ್ಲ, ಏನ್ ಯಾವ್ದಾದ್ರು ಅಥ್ಲೆಟಿಕ್ ಮೀಟಿಗೆ ಹೋಗಿದ್ರಲ್ಲ ಅವ್ರು ಏನಾದ್ರು? ಮತ್ತೆ ಅವ್ರಿಗೆ ಯಾರು ಮೋಟಿವೇಶನ್ ಅಲ್ಲಿ ಕೊಟ್ಟಿತ್ತು? ಯಾರು ಅವರಿಗೆ ಸ್ಫೂರ್ತಿ ಆಗಿತ್ತು? ಈ ಜಗತ್ತಿನಲ್ಲಿ ಯಾರು ಸ್ಫೂರ್ತಿ ಇಲ್ಲ, ಸೆಲ್ಫ್ ಮೋಟಿವೇಟೆಡ್. ಯಾರನ್ನು ನಿರ್ಮಿಸ್ಲಿಕ್ಕೆ ಆಗೋದಿಲ್ಲ. ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗಬೇಕಷ್ಟೇ. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಬಾಳಿನ ಶಿಲ್ಪಿ ನೀನಾಗಬೇಕಷ್ಟೆ. ನಿನ್ನ ಉನ್ನತಿಗೆ ನೀನು ಕಾರಣ, ನಿನ್ನ ಅವನತಿಗೂ ನೀನು ಕಾರಣ. ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು ಈ ಜಗತ್ತು. ಉನ್ನತಿ ಆಗ್ಬೇಕಂತ ಎಲ್ಲರ ಅಪೇಕ್ಷೆ ಇರ್ತದೆ, ಒಮ್ಮೊಮ್ಮೆ ಅವನತಿ ಆಗ್ಬೇಕಲ್ಲ ಮನುಷ್ಯಂದು. ಯಾಕೆ ಅವನತಿ ಆಗ್ತದೆ ಮನುಷ್ಯ? ಅಲ್ಲಮ ಪ್ರಭುಗಳು ಬಹಳ ದೊಡ್ಡ ಜ್ಞಾನಿಗಳು. ಅವರು ಬಳ್ಳಿಗಾವಿಯಿಂದ ಕಲ್ಯಾಣದಿಂದ ಎಲ್ಲೆಲ್ಲೋ ಪಾದಯಾತ್ರೆಯ ಮುಖಾಂತರ ಇಡೀ ನಾಡನ್ನು ಸುತ್ತಿದವರು. ಅವರು 3 ಮಾತುಗಳನ್ನು ಹೇಳ್ತಾರೆ. ಈ ಜನ ಲೋಕದ ಜನರ ಜೀವನವನ್ನ ಸಮೀಪದಿಂದ
ವೀಕ್ಷಣೆ ಮಾಡಿದ್ರು ಅವರು. ವೀಕ್ಷಣೆ ಮಾಡಿದಂಥ ಅಲ್ಲಮ ಪ್ರಭುಗಳ ಮನುಷ್ಯನ ಅವನತಿ ಯಾಕಾತು ಅಂತ ಚಿಂತನೆ ಮಾಡಿದ್ರು. ಅವರಿಗೆ 3 ಶಬ್ದಗಳಲ್ಲಿ ಮನುಷ್ಯನ ಅವನತಿಯನ್ನು ಹಿಡಿದಿಟ್ರು. ಅವ್ರು ಯಾಕೆ ಮನುಷ್ಯ ಅವನತಿ ಆಗ್ತಾನ? ಮೂರು ಕಾರಣಗಳಿಂದ ಮನುಷ್ಯ ಅವನತಿ ಆಗ್ತಾನ. ಒಂದನೇದ್ದು ಬಡದಾಡ್ತೈತಂತ. ಒಂದನೇದ್ದು ಬಹಳ ಬಡದಾಡ್ತೈತಿ. ಎದಕ್ಕ? ಹೊಲಕ್ಕ ಮನೆಗೆ ಬಡದಾಡ್ತೈತಿ, ಬಹಳ ಬಡದಾಡ್ತೈತಿ. ಈ ಬಡದಾಡಬಾರ್ದಂತಲ್ಲ, ಬಹಳ ಬಡದಾಡಬಾರ್ದಂತಾರ ಅವರಷ್ಟೇ. ಈ ಬಡದಾಟಕ್ಕೆ ಅವನತಿ ಐತಿ. ಎರಡನೇದ್ದೇನೈತಲ್ಲ ಸ್ವಲ್ಪ ತಪ್ಪು ತಿಳ್ಕೊಂಡೈತಿ. ಮೂರನೇದ್ದೇನೈತಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತೈತೆ ಅಂತಾರ ಅವ್ರು. ಈಗ ಅನ್ನೋದಿಲ್ಲ ಅವನ್ ಬಹಳ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾನ. ಏನ್ ಅವಶ್ಯಕತೆ ಇರುವುದಿಲ್ಲ, ಸುಮ್ಮನೆ ಗಾಗಲ್ ಹಾಕೊಂಡು ಅಡ್ಡಾಡಿರ್ತಾನ ಊರಾಗ. ಅವನಿಗೆ ನಂಬರ್ ಇರುವುದಿಲ್ಲ, ಏನಿರುವುದಿಲ್ಲ. ಅಂದ್ರ ಇರುವುದಕ್ಕಿಂತ ಮನುಷ್ಯ ಜಾಸ್ತಿ ತೋರಿಸ್ಬೇಕಂತಾನಲ್ಲ, ಅದಕ್ಕೆ ಅವನ ಅವನತಿ ಆಗಕತ್ತೈತಿ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ನಿನಗೆ ಗುರಿಯಾಗಿ ಹೋದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ದೇಶ ಗುರಿಯಾಗಿ ಹೋದವರ ಕಂಡೆ, ಲಯವಾಗಿ ಹೋದವರ ಕಂಡೆ. ದೇಶ ಅಂದ್ರೆ ಸ್ವಲ್ಪ ಸ್ಥಳ ಅಷ್ಟೇ, ಹೊಲ ಮನಿ ಬಡದಾಡ್ತಿರ್ತಿಲ್ಲ ಮನುಷ್ಯ. ನನ್ನ ಹೆಸರಲ್ಲೇ ಪಾಣಿ ಮಾಡ್ಕೋಬೇಕು, ಅದು ಪಾಣಿ ಅಂತೈತಿ, ಮಾಡ್ಕೋ, ಯಾರು ಬೇಡ ಅಂತ. ಹಿಂದೆ ನಿಮ್ಮ ಅಪ್ಪನು ಹಿಂಗ ಮಾಡ್ಕೊಂಡಿದ್ದ, ನಿಮ್ಮ ಅಜ್ಜ ಅವನ ಹೆಸರಲ್ಲೇ ಮಾಡ್ಕೊಂಡ. ಈಗ ನೀ ಮಾಡ್ಕೋ, ಮುಂದೆ ನಿನ್ನ ಮಗ ಮಾಡ್ಕೊಂತಾನ, ಮೊಮ್ಮಗ ಮಾಡ್ಕೊಂತಾನ. ಪಾಣ್ಯಾಗ ಅಷ್ಟ ನಿಮ್ಮ ಹೆಸರು ಚೇಂಜ್ ಆಗಿ ಬದಲಾಗ್ತಿರ್ತೈತಿ. ನಾ ಏನು ಬದಲಾಗೋದಿಲ್ಲ ಅಂತ ಭೂಮಿ ತಾಯಿ ಅಂತ ಇರ್ತಾರ ಅಷ್ಟ. ಪಾಣ್ಯಾಗ ಬದಲು ಮಾಡ್ಕೊಂತ ಹೋಗ್ರಿ. ನಿಮ್ಮಷ್ಟು ಬಾಳ ಮಂದಿ ಬದಲು ಮಾಡ್ಕೊಂತ ಹೋಗ್ಯಾರ. ಹಿಂಗ ನಿಮ್ಮನ್ನು ಬದಲು ಮಾಡ್ತೀವಿ, ನಾವು ಬಿಟ್ಟು ಏನ್ ಸಂಚೆ, ನಾವೇನು ಬದಲಾಗೋದಿಲ್ಲ. ಎಷ್ಟು ಮಂದಿ ಬಂದಾವಿಲ್ಲ ಹೋಗ್ಯಾವ, ಆರು ಎಷ್ಟು ಬಡದಾಟ ನಡೆದೈತಿ ಮನುಷ್ಯ. ಇವ ಯಜಮಾನ ಮಕ್ಕಳ ಹೆಸರಲ್ಲೇ ಮಾಡಬಾರ್ದ ನಾವು. ಅವ ನೀ ಮಾಡಿದ್ರಷ್ಟ ನೀನ್ ಜಪಾನ್ ಮಾಡ್ತೀವಂತ ಅವ್ರು. ಐತೆ ಇಲ್ಲಿ ಎಲ್ಲಕ್ಕೆ ಬಡದಾಟ. 2 ಮನಿ ಇತ್ತು. 2 ಮನಿ ನಡಬರ್ಕ್ ಒಂದು ಕಂಪೌಂಡ್ ಇತ್ತು. ಒಂದು ಕಂಪೌಂಡ್ನಾಗ ತೆಂಗಿನ ಗಿಡ ಬೆಳೆದಿತ್ತು.